ದಂಗಿಗರನ್ನು ಬಂಧಿಸಿ 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 ಅಪರಾಧಿಗಳನ್ನು ಬಂಧಿಸಿ. ಕಳೆದ 9ನೇ ತಾರೀಕಿನಂದು ಉಳ್ಳಾಳದ ಗೋಳಿಯಾಡಿನಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯ ಕಾರ್ಯಕರ್ತರು ವಿಜಯೋತ್ಸವದ ಹೆಸರಿನಲ್ಲಿ ಒಂದು ಸಮುದಾಯವನ್ನು ಪ್ರಚೋದಿಸುವ ರೀತಿಯಲ್ಲಿ ಅವರು ವರ್ತಿಸಿ ಆ ಬಳಿಕ ಉಂಟಾದಂತಹ ಆ ಗಲಭೆಯ ಹೆಸರಿನಲ್ಲಿ ಇಂದಿನವರೆಗೆ ಸುಮಾರು 15 ದಿವಸಗಳಾಗಿದೆ. ಸರಿಸುಮಾರು 15 ದಿವಸಗಳ ಅವಧಿಯಲ್ಲಿ ಸುಮಾರು 15 ಮಂದಿ ಮುಸ್ಲಿಂ ಯುವಕರನ್ನು ನಿರಂತರವಾಗಿ ರಾತ್ರೋರಾತ್ರಿ ಅವರ ಮನೆಗಳಿಗೆ ನುಗ್ಗಿಕೊಂಡು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ರೀತಿಯ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಮನೆಗಳಿಗೆ ನುಗ್ಗಿಕೊಂಡು ಅವರನ್ನು ಬಂಧನ ಮಾಡಿಕೊಂಡು ಈ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಹೆಸರಿಲ್ಲದಂತಹ ವ್ಯಕ್ತಿಗಳ ಕೂಡ ಮನೆಗೆ ನುಗ್ಗಿಕೊಂಡು ಅವರನ್ನು ಠಾಣೆಗೆ ಕರೆದುಕೊಂಡು ಬಂದು 2 ರಾತ್ರಿ 2 ಹಗಲುಗಳ ಕಾಲ ಈ ಠಾಣೆಯಲ್ಲಿ ಕೂತುಕೊಳ್ಳಿಸಿ ಒಂದು ಕಾನೂನು ವಿರೋಧಿ ಚಟುವಟಿಕೆ, ಅಮಾನವೀಯವಾದಂತಹ ರೀತಿಯಲ್ಲಿ ಈ ಕೊಣಾಜೆ ಪೊಲೀಸರು ಸೇರಿದಂತೆ ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ವರ್ತಿಸಿದಂತಹ ಈ ಘಟನೆಯನ್ನು ಖಂಡಿಸಿಕೊಂಡು ಮತ್ತೊಂದು ಈ ಘಟನೆಗೆ ಕಾರಣಕರ್ತರಾದಂತಹ ಇಲ್ಲಿನ ಸಂಘ ಪರಿವಾರದ ನಾಯಕರ ಮೇಲೆ ಇಂದಿನವರೆಗೆ ಈ 15 ದಿವಸಗಳವರೆಗೆ ಒಬ್ಬನೇ ಒಬ್ಬರನ್ನು ಟಚ್ ಮಾಡಲಿಲ್ಲ, ಒಬ್ಬನೇ ಒಬ್ಬನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ, ಒಬ್ಬನೇ ಒಬ್ಬರನ್ನು ಬಂಧಿಸಲಿಲ್ಲ, ಒಬ್ಬನೇ ಒಬ್ಬರನ್ನು ಜೈಲಿಗೆ ಕಳಿಸಲಿಲ್ಲ. ಇಂತಹ ಒಂದು ತಾರತಮ್ಯ ನೀತಿಯನ್ನು ಖಂಡಿಸಿಕೊಂಡು ಇವತ್ತು ನಾವು ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಬಂದಿದೆ. ಇಷ್ಟೆಲ್ಲ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಈ ಪೊಲೀಸರ ಅನ್ಯಾಯವನ್ನ ತಡೆಯಲಿಕ್ಕೆ ಪ್ರಯತ್ನ ಪಟ್ಟಂತಹ ಆ ಗೋಲ್ಯಾರ್ ಗ್ರಾಮದ ಒಬ್ಬ ಮಹಿಳೆಯನ್ನ ಪೊಲೀಸರು ನೀನು ಇದನ್ನ ತಡೆಯಲಿಕ್ಕೆ ಬಂದ್ರೆ ನಿನ್ನ ಮೇಲೆ ನಾವು ಕೇಸನ್ನ ದಾಖಲಿಸಿಕೊಂಡು 1 ವರ್ಷ ಜೈಲಿನಲ್ಲಿ ಕೂತ್ಕೊಳಿಸಬೇಕಾಗ್ತದೆ ಅಂತ ಹೇಳಿ ಬೆದರಿಕೆಯನ್ನು ನೋಡ್ತಾರೆ. ಇದು ನ್ಯಾಯನಾ? ಇದೆಲ್ಲ ನಿಮಗೆ ಈ ಜನತೆಗೆ ತಿಳಿದಿದೆಯಾ? ಶಾಸಕರಿಗೆ ಉತ್ತರಿಸಬೇಕು. ನೀವು ಈ ಜನತೆಯ ಪರವಾಗಿ ಯಾಕೆ ಸ್ಪಂದನೆ ನೀಡ್ತಾ ಇಲ್ಲ? ಈ ಜನತೆಯ ಮತ ನಿಮ್ಗೆ ಬೇಕು, ಈ ಜನತೆಯ ಹಿತ ನಿಮ್ಗೆ ಬೇಡವಾ? ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ನಮಗೆ ಹೇಳಲಿಕ್ಕಿರುವಂತಹದ್ದು, ನೀವು ನಿನ್ನೆಯವರೆಗೆ ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬಡಿದು ಮನೆಗೆ ನುಗ್ಗಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು. ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಅನ್ನೋದು ಇಲ್ಲಿ ನಾವು ಬಹಳ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ವಿಚಾರ ಇದೆ. ಗೋಳಿಯಾರ್ನಲ್ಲಿ ಘಟನೆ ನಡೆಯಿತು. ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿದ್ರು ಈ ಘಟನೆಯ ಹಿಂದೆ ಯಾರು ಇದ್ದದ್ದು, ಯಾಕಾಗಿ ಈ ಘಟನೆ ನಡೆಯಿತು ಅಂತ ಹೇಳಿ. ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಈ ಘಟನೆ ನಡೆಯಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಡೆಸಿದಂತಹ ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ, ಇದಕ್ಕೆ ಕಾರಣ ಅಂತ ಹೇಳಿ ಮುಕ್ತವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದ್ರು. ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹದ್ದು, ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಅದೇ ದಿನ ರಾತ್ರಿ ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ನಿಮ್ಮನ್ನ ಒತ್ತಡ ಹಾಕಿದವರು ಯಾರು ಅಂತ ಹೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೀವು ಹೇಳಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ. ಈ ಹಲವು ಘಟನೆಗಳಲ್ಲಿ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿದ್ದು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು. ಪುನೀತ್ ಕೇರಾಲಿ ಅನ್ನುವಂತಹ ಒಬ್ಬ ಪುಡಿರೌಡಿಯನ್ನ, ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ ನಂತರ ಕೋರ್ಟ್ ಕಾರಣವನ್ನು ಕೇಳಿದ್ರೆ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ ಆ ಪುಟಗೋಷ್ಠಿಯನ್ನ ಅವರು ಬಿಡುಗಡೆ ಮಾಡಿದ್ರು. ಆ ನಂತರ ಪ್ರಭಾಕರ್ ಭಟ್ ಪ್ರಕರಣ ನಡೆಯಿತು. ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅವರು ಮಾತಾಡಿದ್ರು. ಸಿದ್ದರಾಮಯ್ಯರವರೇ, ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ ಅವರನ್ನ ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿ
ನೇರವಾಗಿ ಮಾತಾಡಿದಂತ ಪ್ರಭಾಕರ್ ಭಟ್ರನ್ನ ನೀವು ಬಂಧಿಸಿದ್ರೆ ಮಂಡ್ಯದಲ್ಲಿ ನಿಮ್ಮ ಏನು ಕುಮಾರಸ್ವಾಮಿ ಅವರು ಗೆಲ್ತಾ ಇರಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು.